ನಗರದಲ್ಲಿರೋ ಸ್ಪರ್ಶ ಆಸ್ಪತ್ರೆಯಲ್ಲಿ ನಡೆದ ಈ ಯಶಸ್ವಿ ಚಿಕಿತ್ಸೆಯ ಫಲವಾಗಿ ಅವರು ತಮ್ಮ 100ನೇ ಹುಟ್ಟುಹಬ್ಬವನ್ನು ಸ್ವತಂತ್ರವಾಗಿ ನಡೆದಾಡೋ ಮೂಲಕ ಸಂಭ್ರಮಿಸಿದ್ದಾರೆ. ಇಳಿವಯಸ್ಸಿನಲ್ಲಿ ಈ ಅಜ್ಜಿಯ ಚೇತರಿಕೆಯು ಸಕಾಲಿಕ ವೈದ್ಯಕೀಯ ನೆರವು ಮತ್ತು ಅತ್ಯಾಧುನಿಕ ಜೆರಿಯಾಟ್ರಿಕ್ ಕೇರ್ ವೃದ್ಧಾಪ್ಯದ ಆರೈಕೆ ಮೂಲಕ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ರೋಗಿಯು ತನ್ನ 99ನೇ ವಯಸ್ಸಿನಲ್ಲಿ ಎಡಭಾಗದ ಫೆಮೊರಲ್ ನೆಕ್ ಫ್ರ್ಯಾಕ್ಚರ್ ಮತ್ತು ಕಾಂಪ್ಲೆಕ್ಸ್ ಸಬ್ಟ್ರಾಕಾಂಟ್ರಿಕ್ ಎಕ್ಸ್ಟೆನ್ಷನ್ ಇಂದ ಬಳಲುತ್ತಾ ಆಸ್ಪತ್ರೆಗೆ ದಾಖಲಾಗಿದ್ದರು. ವಯೋವೃದ್ಧರಲ್ಲಿ ಇಂತಹ ಅಸ್ಥಿರ ಗಾಯಗಳು ಭಾರಿ ಸವಾಲೊಡ್ಡುತ್ತವೆ. ಇಳಿವಯಸ್ಸಿನ ಜೊತೆಗೆ ದೀರ್ಘಕಾಲದ ಬ್ರಾಂಕಿಯಲ್ ಆಸ್ತಮಾ ಕೂಡ ಇದ್ದುದರಿಂದ ಈ ಪ್ರಕರಣವು ವೈದ್ಯರಿಗೆ ಅತ್ಯಂತ ಹೈ ರಿಸ್ಕ್ ಆಗಿತ್ತು. ಈ ಕುರಿತು ಸ್ಪರ್ಶ ಆಸ್ಪತ್ರೆಯ ಯಲಹಂಕ ಘಟಕದ ಹಿರಿಯ ಮೂಳೆ ಮತ್ತು ಕೀಲು ತಜ್ಞ ಶ್ರೀ ಡಾಕ್ಟರ್ ವೇಣುಗೋಪಾಲ್ ಎನ್ ಮಾತನಾಡಿ, 99 ವರ್ಷದ ಹಾಗೂ ಬ್ರಾಂಕಿಯಲ್ ಆಸ್ತಮಾ ಸಮಸ್ಯೆ ಹೊಂದಿದ್ದ ರೋಗಿಗೆ ಇಂತಹ ಮುರಿತದ ಚಿಕಿತ್ಸೆ ನೀಡುವುದು ಅತ್ಯಂತ ಸವಾಲಿನ ಕೆಲಸ ಎಂದರು. ಅರವಳಿಕೆ ಮತ್ತು ನೋವು ನಿವಾರಣಾ ವಿಭಾಗದ ಮುಖ್ಯಸ್ಥ ಶ್ರೀ ಡಾಕ್ಟರ್ ತಿರುನಾವಕ್ಕರುಸ್ ಶಿವರಾಮನ್ ಅವರು ರೋಗಿಯ ವಯಸ್ಸು ಹಾಗೂ ಸಹ ಅನಾರೋಗ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾದ ಅರಿವಳಿಕೆ ಚಿಕಿತ್ಸಾ ಯೋಜನೆಯನ್ನು ರೂಪಿಸಿದ್ದರು. ವಿಶೇಷ ನಿಗಾ ವಹಿಸುವಿಕೆ ಹಾಗೂ ಸುಧಾರಿತ ನೋವು ನಿರ್ವಹಣಾ ವಿಧಾನಗಳಿಂದ ಶಸ್ತ್ರಚಿಕಿತ್ಸೆ ಸುರಕ್ಷಿತವಾಗಿ ಪೂರ್ಣಗೊಂಡಿತು ಎಂದು ಆಸ್ಪತ್ರೆ ತಿಳಿಸಿದೆ. ಸ್ಪರ್ಶ ಆಸ್ಪತ್ರೆ ಯಲಹಂಕ ಹಾಗೂ ಸರ್ಜಾಪುರ ರಸ್ತೆ ಘಟಕದ ಕ್ಲಸ್ಟರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಭಿಷೇಕ್ ಥಾಮಸ್ ಮಾತನಾಡಿ, ಸಂಕೀರ್ಣ ವೈದ್ಯಕೀಯ ಸೇವೆಗಳನ್ನು ರೋಗಿಗಳಿಗೆ ಸರಳ ಮತ್ತು ಸುರಕ್ಷಿತ ಅನುಭವವಾಗಿರುವುದು ನಮ್ಮ ಉದ್ದೇಶ. ವಿವಿಧ ವಿಭಾಗಗಳ ತಜ್ಞರು ಒಟ್ಟಾಗಿ ಕಾರ್ಯನಿರ್ವಹಿಸೋ ಸಮಗ್ರ ಚಿಕಿತ್ಸಾ ವ್ಯವಸ್ಥೆಯಿಂದಲೇ ಇಂತಹ ಸಂಕೀರ್ಣ ಪ್ರಕರಣಗಳಲ್ಲಿಯೂ ರೋಗಿಗಳ ಚಲನಶೀಲತೆ, ಸ್ವಾವಲಂಬನೆ ಹಾಗೂ ಜೀವನದ ಗುಣಮಟ್ಟವನ್ನು ಮರುಸ್ಥಾಪಿಸಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು. उनकी जब तक उनकी हमारा यहाँ एक घर के पीछे बहुत बड़ा मैदान है, उस मैदान में जब तक उनकी वो नहीं हो जाती था भाषा, तब तक कोई नहीं निकलता था, क्योंकि अगर एक नाली में छिप जाते थे पुलिस लोग अंग्रेजों के, जैसे कोई निकले गांधी जी का या किसी का भी वो तो नीचे से गोली मार देना। बहुत बुरा वक्त था वो वक्त। हम लोग तो छोटे थे ना, तो हम लोगों को इसलिए नहीं जाने को देते थे क्योंकि ये सब सीख लेंगी और गांधी जी की कहीं कॉपी करने लगी तो हम लोग भी चले जाएंगे, क्योंकि दैट टाइम वेरी सेंसिटिव, वेरी भारतवर्ष के लिए तो वो वर्ष अब गोल्डन है, अब गोल्डन है, रहेंगे हमेशा, पर वो वक्त इतना सेंसिटिव था। नाली में छिपे रहते थे लोग, कहीं घोड़े निकले और उन्होंने देखा कि ये इंडियन है, नीचे से करके गोली मार देते थे इंडियंस को। बेचारे वो 3-3 दिन तक नाली में छिपे रहते थे बिना खाने के। ऐसा वक्त था, अब क्या रहेगा। पर जो गांधी जी ने किया है दुनिया में कोई नहीं कर सकता। मेरी अपनी ओपिनियन है, अगर वो नहीं होते तो भारतवर्ष को स्वतंत्रता कभी नहीं मिलती। गांधी जी की कोई कंपैरिजन है? नो। गांधी जी थे। आपने गांधी जी से बातचीत किया? अरे गांधी जी से बात करते तो एक थप्पड़ लगता था, क्योंकि वो हमारे पेरेंट्स नहीं चाहते थे। ये लोग भी यही स्वतंत्रता मांगने के लिए छोटे छोटे बच्चे भी उचक पड़ेंगे। बहुत आपका फीलिंग्स क्या था? दर्शन कर लिए, गांधी जी के दर्शन करते थे। अब बच्चे से कहते बकरी के लिए उनकी बकरी थी, वो बकरी ಇದು ಒಂಥರ ಒಳ್ಳೆ ಸಾಧನೆ ಅನ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಪರ್ಶ ಹಾಸ್ಪಿಟಲ್ದ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ ಇಲ್ಲಿ ತನಕ ಮಾಡಿರೋಂಥ ಸರ್ಜರೀಸ್ ಆಗ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಆಗಿದ್ವಿ. ಇದು ಒಂಥರ ಎಕ್ಸೆಪ್ಷನಲಿ, ಬಿಕಾಸ್ ಅವ್ರದ್ದು ವಯಸ್ಸು ಜಾಸ್ತಿ ಇರೋದ್ರಿಂದ ಸ್ಪೆಷಲ್ ಕೇರ್ ತೊಗೊಂಡು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇನ್ಪುಟ್ಸ್ ತೊಗೊಂಡು ಮತ್ತು ಚೆನ್ನಾಗಿ ಸರ್ಜರಿ ಮಾಡಿ ಪ್ಲ್ಯಾನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸರ್ಜರಿ ಸಕ್ಸಸ್ ಆಗಿದೆ.
ಅದು ಈಗ ಇಷ್ಟು ದಿವಸ ಆದಮೇಲೆ ಇನ್ನೂ ನಡೀತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದರಿಂದ ಸ್ಪಷ್ಟ ಏನೇ ಇಲ್ಲ, ಯಾವುದೇ ಕಾಂಪ್ಲೆಕ್ಸ್ ಆಪ್ರೇಷನ್ ಫ್ರ್ಯಾಕ್ಚರ್ಸ್ ಆಗ್ಬೋದು, ಕಾಯಿಲೆಗಳಾಗ್ಬೋದು, ಬೋನ್ ಮೂಳೆಗೆ ಸಂಬಂಧಪಟ್ಟಂಥದ್ದು ಯಾವ ರೀತಿ ಯಾವ ಬೇಕಾದ್ರೂ ಬಂದು ಇಲ್ಲೇ ಸಹಾಯ ಪಡ್ತಾರೆ. ಅವ್ರ ಏಜ್ ಎಕ್ಸ್ಪೀರಿಯನ್ಸ್ ಹಾಂ ಸರ್, ವಯಸ್ಸು ಮತ್ತು ಅವ್ರ ದೇಹ ಸ್ಪಂದಿಸ್ತಾ ಸರ್? ಡೆಫಿನೆಟ್ ಆಗಿ ಅವ್ರದ್ದು ಸ್ವಲ್ಪ ನೋಡಬೇಕಾದಾಗ ಅವ್ರದ್ದು ಪರ್ಸ್ನಾಲಿಟಿ ಸ್ವಲ್ಪ ತೆಳುವಾಗಿದ್ದರಿಂದ ನಮಗೊಂದ್ಸಲ ಎಲ್ಲೋ ಮನಸ್ಸಲ್ಲಿ ಡೌಟ್ ಇತ್ತು. ಆದರೆ ಅವರು ನೋಡಿ ಅಸೆಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು. ನಮ್ಮ ಎಕ್ಸ್ಪರ್ಟ್ ಆಲ್ರೆಡಿ ನಾವು ಈ ಥರ ಕೇಸಸ್ ಮಾಡಿರೋದ್ರಿಂದ ನನಗೆ ಧೈರ್ಯವಾಗಿ ಆಪ್ರೇಟ್ ಮಾಡಬೇಕಾಗಿ ಮುಂಚೆ ಇನ್ನೊಂದು ಪೇಷಂಟ್ ಅಂತ ಹೇಳಿದ ಹಾಗೆ ಕೂರ್ಗಿಂದ ಬಂದವರೊಬ್ಬರು ಹಳೆ ಹಾಸ್ಪಿಟ್ಲ್ ಇರಬೇಕಾದ್ರೆ ಅವ್ರದ್ದು 109 ವಯಸ್ಸು. ನನಗೂ ಅವ್ರದ್ದು ಇದೇ ಥರ ಇದ್ದರು, ಅವರು ಶಾರ್ಟು ಥಿನ್ ಆಗಿದ್ದರು. ಬಟ್ ಹಿ ವಾಸ್ ವೆರಿ ಆ್ಯಕ್ಟಿವ್, ಮೆಂಟಲಿ ಹಿ ವಾಸ್ ವೆರಿ ಆ್ಯಕ್ಟಿವ್. ಸೊ ಹಾಗಾಗಿ ಅವರು ಮಾಡಿ ಆಪ್ರೇಷನ್ ಮಾಡಿ ಆರಾಮಾಗಿ 3 ದಿವಸ ಮನೆಗೆ ಹೋದರು. ಹಾಗೆ ಕೂರ್ಗೆ ಹೋದರು. ಅಲ್ಲಿ ಕೂರ್ಗೆ ಹೋಗಿ ಕಾರ್ ಡ್ರೈವ್ ಮಾಡ್ತಾಯಿದ್ರು ಸಿಂಗಲ್ ಆಗಿ. ಈ ವಾಸ್ ಮ್ಯಾನೇಜಿಂಗ್ ಆಲ್ಮೋಸ್ಟ್ 500 acres ಕಾಫಿ ಪ್ಲ್ಯಾಂಟ್. ಆ ಥರ ಈ ಥರ ಚಾಲೆಂಜಿಂಗ್ ಕೇಸಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂಥರ ಖುಷಿ ಆಗ್ತದೆ. ಈಗ ಲಕ್ಷ್ಮಿ ಅವರು ಇವತ್ತು 100ನೇ ವರ್ಷದ ಕೇಕನ್ನು ಕಟ್ ಮಾಡಿಬಿಟ್ರು ಸರ್. ಬರೀ ಖುಷಿ ಆಗ್ತಾಯಿದೆ. ಅವ್ರ ಜೊತೆ ನಮ್ಮಂಥರ ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಕೇಕ್ ಕಟ್ ಮಾಡೋದಕ್ಕಿಂತ ನಾವು ಹಿಸ್ಟ್ರಿಯಲ್ಲಿ ಓದ್ತಾ ಇದ್ವಿ, ಏನು ಮಹಾತ್ಮ ಗಾಂಧಿಯವ್ರು ಆಗ್ಬೋದು, ಸಾವರ್ಕರ್ ಆಗ್ಬೋದು, ಈಗೇನು ಓದ್ತಾ ಇದ್ವಿ. ಅವ್ರ ಬಾಯಿಂದ ನಾವು ಕೇಳೋದು ಈ ಥರ ವೆರಿ ರೇರ್ ಟು ಹ್ಯಾಪನ್. ವೆರಿ ವೆರಿ ನೈಸ್ ಹ್ಯಾಪನ್ ಎಕ್ಸ್ಪೀರಿಯನ್ಸ್. ಈ ಥರ ಕಂಡೀಷನ್ಸ್ ಇರೋ ಪೇಷಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಪರ್ಶ ಹಾಸ್ಪಿಟಲ್ ಕಡೆಯಿಂದ ಅವ್ರಿಗೆ ಕಂಡೀಷನ್ ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಈ ಥರ ಫ್ರ್ಯಾಕ್ಚರ್ಸ್ ಆಗಬಾರ್ದು, ಬಟ್ ಆಗುತ್ತೆ. ಆದರೂ ಸಹ ಭಯಪಡೋಂಗಿಲ್ಲ. ನಾವು ವೆಲ್ ಎಕ್ವಿಪ್ಡ್, ತುಂಬ ಎಲ್ಲ ಸ್ಪೆಷಾಲಿಟಿ ಇರೋದ್ರಿಂದ ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗಿ ಹೋಗ್ಬೋದು. ಓಕೆ, ವೆರಿ ಗುಡ್ ನೇಮ್ ಸರ್. ಥ್ಯಾಂಕ್ ಯು. ಡಾಕ್ಟರ್ ವೇಣುಗೋಪಾಲ್ ಅಂತ ಚೀಫ್ ಸರ್ಜನ್, ಇವರು ಡಾಕ್ಟರ್ ಚೇತನ್ ಅಂತ, ಡಾಕ್ಟರ್ ಶಶಿಕಾಂತ್. ವಿ ಆರ್ ಟೀಮ್ ಇನ್ ದ ಹಾಸ್ಪಿಟಲ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ.